ನ್ಯೂಜಿಲೆಂಡ್ ವಿರುದ್ಧದ ಏಕದಿನ ಸರಣಿಗೆ ಭಾರತ ತಂಡ ಪ್ರಕಟವಾಗಿದ್ದು, ಈ ಒಂದು ಭಾರತ ತಂಡದಲ್ಲಿ ಯಾವೆಲ್ಲ ಆಟಗಾರರು ಸ್ಥಾನ ಪಡೆದಿದ್ದಾರೆ, ಯಾವೆಲ್ಲ ಆಟಗಾರರು ಸ್ಥಾನ ವಂಚಿತರಾಗಿದ್ದಾರೆ ಎಂಬುದನ್ನು ತಿಳಿಯೋಣ ಬನ್ನಿ. ಭಾರತ ತಂಡಕ್ಕೆ ನಾಯಕನಾಗಿ ಶುಭ್ಮನ್ ಗಿಲ್ ಆಯ್ಕೆಯಾಗಿದ್ದಾರೆ. ಇವರು ಫಾರ್ಮ್ ಕಳೆದುಕೊಂಡಿದ್ದು ಆಯ್ಕೆಯಾಗುವುದು ಡೌಟ್ ಎನ್ನುವಂತಿತ್ತು. ಆದರೆ ಆಯ್ಕೆಯಾಗಿದ್ದು ನಾಯಕನಾಗಿ ಮುಂದುವರೆದಿದ್ದು, ನಂತರ ಆರಂಭಿಕ ಆಟಗಾರರಾಗಿ ನಮ್ಮ ರೋಹಿತ್ ಶರ್ಮಾ ಆಯ್ಕೆಯಾಗಿದ್ದು ಇದು ವಿಶೇಷವಾಗಿದೆ. ಅದ್ಭುತ ಆರಂಭಿಕ ಆಟಗಾರರಾಗಿದ್ದಾರೆ. ದಕ್ಷಿಣ ಆಫ್ರಿಕಾ ವಿರುದ್ಧ ಅದ್ಭುತ ಫಾರ್ಮ್ ಪ್ರದರ್ಶಿಸಿದ ನಮ್ಮ ವಿರಾಟ್ ಕೊಹ್ಲಿ ಅವರು ಕೂಡ ಈ ಒಂದು ಸರಣಿಯಲ್ಲಿ ಆಯ್ಕೆಯಾಗಿದ್ದು ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಂಡಿದ್ದಾರೆ. ಹಾಗೆಯೇ ವಿಕೆಟ್ ಕೀಪರ್ KL ರಾಹುಲ್ ಉತ್ತಮವಾದಂತಹ ನಿರ್ವಹಣೆ ತೋರಿದ್ದು ಅದ್ಭುತ ಬ್ಯಾಟಿಂಗ್ ಕೂಡ ಆಗಿದ್ದು ಈ ಸರಣಿಗೆ ಆಯ್ಕೆಯಾಗಿದ್ದಾರೆ. ಗಾಯದ ಸಮಸ್ಯೆಯಿಂದ ತಂಡದಿಂದ ಹೊರಗುಳಿದಿದ್ದಂತಹ ಶ್ರೇಯಸ್ ಅಯ್ಯರ್ ಅವರನ್ನು ಈ ಸರಣಿಯಲ್ಲಿ ಪರಿಗಣಿಸಲಾಗಿದೆ. ಇವರ ಗಾಯದ ಸಮಸ್ಯೆ ಪರಿಹಾರವಾಗಿದ್ದು ಫಿಟ್ನೆಸ್ ಅನ್ನು ಪ್ರದರ್ಶಿಸಿದರೆ ತಂಡದಲ್ಲಿ ಸ್ಥಾನ ಖಚಿತವಾಗಲಿದೆ. ನಂತರ ನಮ್ಮ ಆಲ್ರೌಂಡರ್ ಆದಂತಹ ವಾಷಿಂಗ್ಟನ್ ಸುಂದರ್ ಅವರು ಕೂಡ ಈ ಒಂದು ಸರಣಿಗೆ ಆಯ್ಕೆಯಾಗಿ ಅದ್ಭುತವಾದ ಪರ್ಫಾರ್ಮೆನ್ಸ್ ತೋರಿದ್ರು. ಹಾಗೆಯೇ ಆಲ್ರೌಂಡರ್ ರವೀಂದ್ರ ಜಡೇಜಾ ಕೂಡ ಈ ಒಂದು ತಂಡದಲ್ಲಿ ಸ್ಥಾನ ಪಡೆದಿದ್ದ ಬ್ಯಾಟಿಂಗ್ ಮತ್ತು ಬೌಲಿಂಗ್ನಲ್ಲಿ ಎರಡರಲ್ಲೂ ನಿಪುಣರಾಗಿದ್ದು ಇವರ ಸ್ಥಾನ ಖಚಿತವಾಗಿದೆ. 2027ರ ವಿಶ್ವಕಪ್ ದೃಷ್ಟಿಯಿಂದ ಇದು ನಿರ್ಣಾಯಕ ಸರಣಿಯಾಗಲಿದೆ. ನಂತರ ನಮ್ಮ RCBಯ ಮಾಜಿ ವೇಗದ ಬೌಲರ್ ಮೊಹಮ್ಮದ್ ಸಿರಾಜ್ ಕೂಡ ಈ ಸರಣಿಗೆ ಆಯ್ಕೆಯಾಗಿದ್ದು, ನಂತರ ನಿತೀಶ್ ಕಳೆದ ಸರಣಿಯಲ್ಲಿ ಅದ್ಭುತ ಬೌಲಿಂಗ್ ಪ್ರದರ್ಶನ ನೀಡಿದ್ದು ಈ ಸರಣಿಗೆ ಆಯ್ಕೆಯಾಗಿದ್ದಾರೆ. ನಂತರ ಕನ್ನಡಿಗ ಪ್ರಸಿದ್ಧ ಕೃಷ್ಣ ಕೂಡ ಆಯ್ಕೆಯಾಗಿದ್ದು 11ನಲ್ಲಿ ಇರುವ ಸಾಧ್ಯತೆ ಕಡಿಮೆ ಇದೆ. ಆದರೂ ಕೂಡ ಪ್ರಸಿದ್ಧ ಕೃಷ್ಣ ಆಯ್ಕೆಯಾಗಿರುವುದು ಸಂತಸದ ವಿಚಾರ. ಹಾಗೆಯೇ ಡೈನಾಮ್ಯಾನ್ ಬೌಲರ್ ಆದಂತಹ ಕುಲ್ದೀಪ್ ಯಾದವ್ ಕೂಡ ಈ ಒಂದು ತಂಡದಲ್ಲಿ ಸ್ಥಾನ ಪಡೆದಿದ್ದು ಕಳೆದ ಸರಣಿಯಲ್ಲಿ ಅದ್ಭುತ ಪ್ರದರ್ಶನ ತೋರಿರುವುದರಿಂದ 11ನಲ್ಲಿ ಇರುವ ಸಾಧ್ಯತೆ ಇದೆ. ಅನೇಕ ದಿನಗಳ ನಂತರ ಆಯ್ಕೆಯಾಗಿರುವುದು ರಿಷಬ್ ಪಂತ್ ಕೀಪಿಂಗ್ ಮತ್ತು ಬ್ಯಾಟಿಂಗ್ ಬ್ಯಾಕಪ್ ಆಟಗಾರರಾಗಿ ಆಯ್ಕೆಯಾಗಿದ್ದಾರೆ. ನಂತರ ನಾವು ಗಮನಿಸೋದಾದರೆ ಆಲ್ರೌಂಡರ್ ಆದಂತಹ ನಿತೀಶ್ ರೆಡ್ಡಿ ಈ ಒಂದು ತಂಡದಲ್ಲಿ ಸ್ಥಾನ ಪಡೆದಿದ್ದು ಇವರು ಕೂಡ ಪ್ಲೇಯಿಂಗ್ ಲೆವೆನ್ನಲ್ಲಿ ಆಡೋದು ಡೌಟ್ ಅಂತ ಹೇಳ್ಬೋದು. ನಂತರ ಬೌಲರ್ ಅವರಾದಂತಹ ಹರ್ಷದೀಪ್ ಸಿಂಗ್ ಪ್ಲೇಯಿಂಗ್ ಲೆವೆನ್ನಲ್ಲಿ ಖಂಡಿತವಾಗಿಯೂ ಇರ್ತಾರೆ. ಇವರು ಕೂಡ ಭಾರತ ತಂಡದಲ್ಲಿ ಸ್ಥಾನ ಪಡೆದಿದ್ದಾರೆ ಅಂತ ಹೇಳ್ಬೋದು. ನಂತರ ಯಶಸ್ವಿ ಜೈಸ್ವಾಲ್ ಕೂಡ ಈ ಒಂದು ತಂಡದಲ್ಲಿ ಸ್ಥಾನ ಪಡೆದಿದ್ದಾರೆ. ಆದರೆ ಈ ಸರಣಿಯಿಂದ ಹೊರಗುಳಿದಿದ್ದು ನಮ್ಮ ಋತುರಾಜ್ ಗಾಯಕ್ವಾಡ್ ಅದ್ಭುತವಾದಂತಹ ಶತಕ ಹೊಡೆದ ನಂತರ ಕೂಡ ತಂಡದಿಂದ ಇವರನ್ನು ಕೈ ಬಿಡಲಾಗಿದೆ. ನಂತರ ಸಂಜು ಸ್ಯಾಮ್ಸನ್ ಕೂಡ ಅದ್ಭುತವಾದ ಬ್ಯಾಟಿಂಗ್ ಅನ್ನು ಪ್ರದರ್ಶಿಸಿದ್ರು. ಆದರೂ ಕೂಡ ಸಂಜು ಸ್ಯಾಮ್ಸನ್ ಅನ್ನು ಈ ಒಂದು ಸರಣಿಯಿಂದ ಕೈ ಬಿಡಲಾಗಿದೆ. ಜೊತೆಗೆ ಈಗ ನಡೆಯುತ್ತಿರುವ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಅದ್ಭುತವಾದ ಬ್ಯಾಟಿಂಗ್ ಅನ್ನು ಆಡಿ 4 ಶತಕಗಳನ್ನು ಹೊಡೆದಂತಹ ನಮ್ಮ ಕನ್ನಡಿಗ ದೇವದತ್ ಪಡಿಕ್ಕಲ್ ಅವರನ್ನು ಕೂಡ ಆಯ್ಕೆಗೆ ಪರಿಗಣಿಸಿಲ್ಲ. ಹಾಗೆಯೇ ನಮ್ಮ ಮೊಹಮ್ಮದ್ ಶಮಿ ಆಯ್ಕೆಯಾಗಬಹುದೆಂಬ ಊಹೆ ಇತ್ತು, ಅವರನ್ನು ಕೂಡ ಈ ಬಾರಿ ಆಯ್ಕೆಗೆ ಪರಿಗಣಿಸಿಲ್ಲ. ಜಸ್ಪ್ರೀತ್ ಬುಮ್ರಾ ಮತ್ತು ಹಾರ್ದಿಕ್ ಪಾಂಡ್ಯರವರನ್ನು ರೆಸ್ಟ್ ನೀಡಲಾಗಿದೆ. ಇವರನ್ನು ಈ ಒಂದು ಸರಣಿಗೆ ಆಯ್ಕೆ ಮಾಡಿಲ್ಲ ಬಂಧುಗಳೇ. ಇವರಿಬ್ಬರಿಗೂ ರೆಸ್ಟ್ ನೀಡಿದ್ದು ಯಾವೆಲ್ಲ ಆಟಗಾರರು ಇಷ್ಟ ಆದರೂ ಯಾವೆಲ್ಲ ಆಟಗಾರರನ್ನ ಆಯ್ಕೆ ಮಾಡಬೇಕಿತ್ತು ಕಮೆಂಟ್ ಮಾಡೋದನ್ನ ಮರೆಯಬೇಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು.